ಈಗ ಜನರಲ್ ಆಗಿ ಮಾತಾಡೋದಾದ್ರೆ ಯಾವ ತಿಂಗಳು ಸ್ಟಾರ್ಟ್ ಮಾಡ್ತೀರ ಅಂತ ಜನರಲ್ ಆಗಿ ಮಾತಾಡೋದು ಎಲ್ಲರೂ. ನಾವೇನು ಮಾಡ್ತೀವಿ ಅಂದರೆ ನೀವು ಹಂಗೆ ಕುಯ್ದು 30 days ಗಿಡ ಸ್ಟ್ರೆಸ್ ಮಾಡಬೇಕು. ಓಕೆ, ಯು ಶುಡ್ ನಾಟ್ ಗಿವ್ ವಾಟರ್. ಓಕೆ, ಡ್ರೈ ಆಗಬೇಕು. ಫುಲ್ ಗಿಡ ಬಾಡೋಗ್ಬೇಕು. ಗಿಡ ಬಾಡ್ದಾಗ ಏನಾಗುತ್ತೆ ಅಂದರೆ ಲೀಫ್ ಎಲ್ಲ ಕೆಳಗೆ ಗ್ರೂಪ್ ಆಗುತ್ತೆ. ಈ ಬ್ಲಾಕ್ 1 ಹಾರ್ವೆಸ್ಟ್ ಮಾಡಿದ್ದೀವಿ ಇವತ್ತು ಅಂದರೆ January 1st ಹಾರ್ವೆಸ್ಟ್ ಮಾಡಿದ್ದೀವಿ ಅಂದರೆ 30 days ಗ್ಯಾಪ್ ಬಿಟ್ಟು February 1st ನೀರು ಹೊಡಿತೀವಿ. ದಿಸ್ ಇಸ್ ರೋಬಸ್ಟಾ. ಅರೇಬಿಕಾಗೆ 45 days ಸ್ಟ್ರೆಸ್ ಬೇಕು, ನಾಟ್ 30 days. ಓಕೆ ಓಕೆ, ಸ್ಟ್ರೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನಾನು ನೀರು ಕೊಡ್ತೀನಿ ಅಂದರೆ ಡಸಂಟ್ ವರ್ಕ್ ದಟ್ ವೇ. ಫುಲ್ ಬಾಡಿಸಿ ಇಮಿಡಿಯೇಟ್ ನೀರು ಕೊಡಬೇಕು. ಬಾಡಿಸಿದ ತಕ್ಷಣ ಲೀವ್ಸ್ ಎಲ್ಲ ಫಾಲ್ ಆಗುತ್ತಲ್ಲ? ಇಲ್ಲ, ಫಾಲ್ ಆಗಲ್ಲ, ಗ್ರೂಪ್ ಆಗುತ್ತೆ ಕೆಳಗೆ. ವಿ ವಿಲ್ ನೋಟಿಸ್. ಹಾರ್ವೆಸ್ಟ್ ಆಗಿರೋ ಬ್ಲಾಕಲ್ಲಿ ಲೀಫ್ ಎಲ್ಲ ಕೆಳಗೆ ಗ್ರೂಪ್ ಆಗಿರುತ್ತೆ, ಗೊತ್ತಾಗ್ಬಿಡುತ್ತೆ ಗಿಡ ಸ್ಟ್ರೆಸ್ ಆಗಿದೆ. ಸೊ 30 days ಕೊಟ್ಟು ಇಮಿಡಿಯೇಟ್ 31st day ಇಮಿಡಿಯೇಟ್ ಗಿವ್ ವಾಟರ್ ಆ್ಯಂಡ್ ರಿಪೀಟ್ ಇಟ್ ಆಫ್ಟರ್ 15 days. 7 ದಿವಸದ ನಂತರ ಹೂ ಆಗುತ್ತೆ, ಆಮೇಲೆ ಬಾಡುತ್ತೆ. ಮೊದಲನೇ ದಿವಸದಿಂದ 15 ದಿವಸಕ್ಕೆ ನೀರು ಕೊಡ್ತೀವಿ. ದಟ್ ಐ ವಿಲ್ ಕೀಪ್ ಆನ್ ಡೂಯಿಂಗ್ ಇಟ್ ಅಂಟಿಲ್ ಐ ಗೆಟ್ ರೈನ್ಫಾಲ್. ಸೊ ಅಲ್ಲಿ ನೀವೇ ಯೋಚನೆ ಮಾಡಿ ಸರ್, ತಿಂಗಳಿಗೆ 2 ರೌಂಡ್ ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಅಲ್ಲಿಗೆ 8 ರೌಂಡ್ ಆಯಿತು ನೀರು. ಅಂದರೆ ನಿಮಗೆ ಮೇ ಎಂಡಲ್ಲಿ ಮಳೆ ಬಂದರೆ, ಜೂನ್ ಬಂದರೆ ಮೈನಸ್ ಮಾಡಿ, ಅಕಸ್ಮಾತ್ June 15th ಜೂನ್ ಎಂಡಿಗೆ ಮಳೆ ಬಂದರೆ ಮತ್ತೆ ಇನ್ನು ನಿಮಗೆ ವಾಟರಿಂಗ್. ಈಗ ನಾವು ಬರೀ ರೋಬಸ್ಟಾ ತೋಟ ಮಾಡ್ತಾರೆ, ಕರೆಕ್ಟಾ? ನಾವೇನು ಮಾಡ್ತಿದ್ದೀವಿ, ವಿ ಆರ್ ಆಲ್ಸೋ ಗ್ರೋಯಿಂಗ್ ಪೆಪ್ಪರ್, ಕರೆಕ್ಟಾ? ಮೆಣಸು ಹಾಕೊಂಡಿದ್ದೀವಿ ವರ್ಷದಲ್ಲಿ. ಹೌದು, ಅದಕ್ಕೂ ವಾಟರಿಂಗ್ ಬೇಕು. ಸರ್ ಏನಾಗುತ್ತೆ, ಇದಕ್ಕೆ ನೀರು ಕೊಟ್ಟಾಗ ಅದು ಆಟೋಮೆಟಿಕ್ ಬೀಳುತ್ತೆ. ಅದೇ ಮೇ 30ನೇ ತಾರೀಕು ಅಷ್ಟರೊಳಗೆ 12 ಇಂಚು ನೀರು ಕೊಟ್ಟಿಲ್ಲ ಅಂದರೆ ಮೆಣಸು ದಾರ ಎಲ್ಲ ಉದುರೋಗುತ್ತೆ, ಇಲ್ಲ ಫುಲ್ ಫ್ಲವರಿಂಗ್ ಫೇಲ್ಯೂರ್ ಆಗುತ್ತೆ. ಮೇ ಎಂಡ್ ಅಷ್ಟೊಳಗೆ 12 inches ನೀರು ಬೇಕೇ ಬೇಕು. ಯಾವುದಕ್ಕೆ? ಪೆಪ್ಪರ್ಗೆ. ಸೊ ಹಾಗಾಗಿ ಏನು ಮಾಡ್ತೀವಿ, ಅದಕ್ಕೊಂದಕ್ಕೆ ಹೊಸ ಇರಿಗೇಷನ್ ನಾವು ಮಾಡೋದು. 12 inches ಬೇಕು. ಬೇಕೇ ಬೇಕು, 100% ಇಮಿಡಿಯೇಟ್. ಬಟ್ ಆ ಟೆಂಪರೇಚರ್ ದಾರ ಇರುತ್ತಲ್ಲ, ಅದು ಗೊತ್ತಾಯ್ತು, ಸಣ್ಣ ಆಗುತ್ತೆ, 63 ಆಗುತ್ತೆ, ಸಣ್ಣ ಆಗುತ್ತೆ. ಅಲ್ಲ, ಆ ದಾರ ಎಲ್ಲ ಇಲ್ಲಿ ಫ್ಲವರ್ಗಳು ಇರುತ್ತಲ್ಲ, ಮೇಲು ಫೀಮೇಲ್, ಕರೆಕ್ಟ್, ಅದೆಲ್ಲ ಫೇಲ್ಯೂರ್ ಆಗ್ತಾ ಬರುತ್ತೆ. ಕಾಳುಗಳು ದಾಟ್ಗಳಾಗುತ್ತೆ, ಇಲ್ಲೊಂದು ಕಾಳಾಗುತ್ತೆ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಇಫ್ ಯು ಡೋಂಟ್ ಸಿ ನ್ಯೂಟ್ರಿಷನ್, ಎವ್ರಿಥಿಂಗ್ ಕಮ್ ಸೆಕೆಂಡ್, ಬಟ್ ವಾಟರ್ ಈಸ್ ಇಂಪಾರ್ಟೆಂಟ್ ಅಲ್ಲ. ವಾಟರ್, ಸನ್ಲೈಟ್ ಅಲ್ಲ ಮೇಯ್ನ್, ಅದು ಎರಡೇ ಬೇಕು. ಓಕೆ ಅಲ್ವಾ ಸರ್? ಹಾಗೇನು ಮಾಡ್ತೀವಿ, ಅದ್ರ ಜೊತೆ ಇದಕ್ಕೂ ನೀರು ಕೊಡ್ತೀವಿ, ಇದು ವಿಗರಸ್ ಆಗಿ ಗ್ರೋತ್ ಆಗುತ್ತೆ. ಓಕೆ, ದಿಸ್ ಈಸ್ ವಾಟ್ ವಿ ಆರ್ ಡೂಯಿಂಗ್ ಇಟ್.